ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಇದು ಸ್ಯಾಟರ್ಡೇ ಸಂಡೇ ನಾಟ್ ಕಂಪ್ಲೀಟಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಕಮ್ ಲೆಟ್ಸ್ ಗೋ ಆ್ಯಂಡ್ ಚೆಕ್ ದ ವಿಡಿಯೋ. ಗುಡ್ ಮಾರ್ನಿಂಗ್. ಇದು ನನ್ನ ಸ್ಯಾಟರ್ಡೇ ವ್ಲಾಗ್. ಆದಷ್ಟು ಬೇಗ ಎದ್ದು ದೇವ್ರಿಗೆ ನಮಸ್ಕಾರ ಮಾಡಿ ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಇವತ್ತು ಶನಿ ಅಮಾವಾಸ್ಯೆ ಆಗಿರೋದ್ರಿಂದ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಆಯಿಲ್ ಅಪ್ಲೈ ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ಮಧ್ಯ ನಮ್ಮ ಪಾಪು ಬೇರೆ ನಮ್ಮ ಅಕ್ಕ ಮಗಳು ಸ್ವಲ್ಪ ಬಟ್ಟೆ ಒಗಿತೀನಿ ಅಂತ ಎಲ್ಲ ಆಟಾಡ್ತಾ ಇದ್ಲು ನೀರಲ್ಲಿ. ಸೊ ಅದು ನೋಡೋಕೆ ತುಂಬ ಕ್ಯೂಟ್ ಆಗಿತ್ತು ಅಂತ ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬಟ್ ತುಂಬ ಚೆಂದ ಆಟಾಡ್ತಿದ್ರು ನೋಡೋಕ್ಕೆ. ಸೊ ಅದಾದಮೇಲೆ ನಮ್ಮ ಅತ್ತೆ ಮನೆ ಕಸ ಗುಡಿಸ್ಕೊಟ್ರು. ಸೊ ನಾನು ಆದಷ್ಟು ಬೇಗ ಒರೆಸಿ ಇದ್ದಿದ್ದ ಪಾತ್ರೆ ಎಲ್ಲ ತೊಳೆದಿಟ್ಟು ಇವಾಗ ಮತ್ತೆ ದೇವ್ರ ಸಾಮಾನು ತೊಳಿಬೇಕಿತ್ತು. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಬೇಕಿತ್ತು ಶನಿ ಅಮಾವಾಸ್ಯೆ ಆಗಿರೋದ್ರಿಂದ. ಸೊ ಬೇಗ ಕ್ಲೀನ್ ಮಾಡಿ ಎಲ್ಲ ಮುಗಿಸ್ಕೊಂಡೆ, ಒರೆಸಿಟ್ಟೆ. ಅದಾದಮೇಲೆ ಇನ್ನೂ ಒಂದು ಟ್ರಿಕ್ ಹೇಳ್ತೀನಿ ಕೇಳಿ. ಬೆಳ್ಳಿ ಸಾಮಾನು ತೊಳೆದಾದ್ಮೇಲೆ ಅದಕ್ಕೆ ವಿಭೂತಿಯಿಂದ ನೀಟಾಗಿ ಪಾಲಿಷ್ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೆಳ್ಳಿ ಐಟಮ್ ಎಲ್ಲ ತುಂಬ ಹೊಳೆಯುತ್ತೆ. ಇದು ಒಂದು ಟ್ರಿಕ್ನ ನಮ್ಮ ಮಮ್ಮಿಯಿಂದ ಕಲಿತಿದ್ದು. ಸೊ ನೀವೇ ನೋಡ್ಬೋದು ಇದರಲ್ಲಿ ಡಿಫ್ರೆನ್ಸು. ಒಂದು ಪಾಲಿಷ್ ಮಾಡಿರ್ತಾರೆ ಇದೆ, ಇನ್ನೊಂದು ಬರೀ ವಾಶ್ ಮಾಡಿ ಬರೀ ಬಟ್ಟೆಯಲ್ಲಿ ಒರೆಸಿರೋದಷ್ಟೇ. ಸೊ ಆ ಥರ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಥರ ಇದರಲ್ಲಿ ವಿಭೂತಿಯಲ್ಲಿ ಯಾವುದೇ ಸಿಲ್ವರ್ ಐಡಲ್ಗಾದರೂ ಪಾಲಿಷ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಎಲ್ಲ ಸಿಲ್ವರ್ ಐಡಲ್ಸ್ಗೂ ಮನೇಲಿರೋದಕ್ಕೆಲ್ಲ ನೀಟಾಗಿ ವಿಭೂತಿಯಿಂದ ಒರೆಸಿ ತಟ್ಟೆಯಲ್ಲಿ ಜೋಡಿಸ್ತಾ ಇದ್ದೀನಿ. ಇದರಲ್ಲಿ ತಟ್ಟೆಯಲ್ಲಿ ಜೋಡಿಸಿ ಬೇಗ ಎಷ್ಟು ಬೇಗ ಆಗುತ್ತೋ. ಆ್ಯಕ್ಚುಲಿ ಅವತ್ತು ಹೊರಗಡೆ ಬೇರೆ ಹೋಗೋದಿತ್ತು, ಯಾಕಂದರೆ ದೇವಸ್ಥಾನ ವಿಸಿಟ್ ಮಾಡಬೇಕಿತ್ತು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅವತ್ತಿನ ದಿವಸ ಸ್ವಲ್ಪ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಎಷ್ಟೋ ಜನ ಹೇಳಿದರು. ಹಾಗಾಗಿ ಕಪ್ಪು ಬಟ್ಟೆ, ಆಮೇಲೆ ಎಳ್ಳು, ಎಣ್ಣೆ, ಅರ್ಶಿಣದ ಕೊಂಬು ಎಲ್ಲ ದೇವಸ್ಥಾನಕ್ಕೆ ಕೊಡಬೇಕಿತ್ತು. ಸೊ ಬೇಗ ಮನೆ ಕೆಲಸ ಮಾಡಿ ಹೋಗಬೇಕಿತ್ತು ಹೊರಗಡೆ. ಸೊ ಹೀಗೆ ನಾನು ಕ್ಲೀನ್ ಮಾಡಿ ಮನೆಯಲ್ಲೇ ವಿಳೆದೆಲೆ ಇದೆ ನಮ್ಮ ಮನೆಯಲ್ಲಿ. ಸೊ ಅದನ್ನು ಕಿತ್ಕೊಂಡು ಬಂದು ದೇವರಿಗೆಲ್ಲ ಇಟ್ಟು ಬೇಗ ಹೂವು ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಆದಷ್ಟು ಬೇಗನೆ ಮಾಡಿದೆ, ಬಟ್ ಹಾಗೂ ಲೇಟ್ ಆಗೇ ಹೋಯಿತು. 12 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಬೇಗ ದೀಪ ಹಚ್ಚಿ ಅದಾದಮೇಲೆ ಅವತ್ತು ವಿಶೇಷವಾಗಿರೋದ್ರಿಂದ ಮಂಗಳಾರತಿ ಮಾಡೋಕ್ಕೆ ಎಲ್ಲ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಊದಿನ ಗಡ್ಡಿ ಬೆಳಗಿ ಮಹಾಮಂಗಳಾರತಿ ಮಾಡಿ ಮನೆಯವರು ಇರೋರಿಗೆಲ್ಲನೂ ಮಂಗಳಾರತಿ ಕೊಟ್ಟು ಬೇಗ ಪೂಜೆ ಮುಗಿಸ್ಕೊಂಡೆ. ಹಿಂಗೆ ಇಟ್ಟಿದ್ದೆ ನಾನೆಲ್ಲ ಹೂವು ಎಲ್ಲ ದೇವರಿಗೆ. ಏನೋ ಒಂಥರ ತುಂಬ ನೆಮ್ಮದಿ ಆಯಿತು ಅವತ್ತು. ಪೂಜೆ ಮಾಡಿದ ರೀತಿ ಆಗಲಿ ಅಥವಾ ಪ್ರತಿಯೊಂದು ನಾನೇ ಮಾಡಿದ್ದಲ್ಲ, ಹಾಗಾಗಿ ದೇವ್ರಿಗೆ ಇದಕ್ಕೆ ಯಾವಾಗಲೂ ನಮ್ಮ ಅತ್ತೆ ಮಾಡಿಕೊಡ್ತಾರೆ ನಮ್ಮ ಮನೇಲಿ. ನಾನು ಬರೀ ದೀಪ ಮಾತ್ರ ಹಚ್ಚೋದು. ಅವತ್ತೇ ಕಸ ಎಲ್ಲ ಜಾಸ್ತಿ ಗುಡಿಸ್ಬಾರ್ದು, ಧೂಳಾಗ್ಬಿಡುತ್ತೆ, ಬೇಗ ಅಲರ್ಜಿ ಆಗುತ್ತೆ. ಮೊದಲೇ ಅಲರ್ಜಿಯಿಂದ ತುಂಬ ಬಳಲ್ತಿದ್ದೀನಿ ಅಂದ್ಬಿಟ್ಟು ನಮ್ಮ ಅತ್ತೆ ಕಸ ಗುಡಿಸ್ಕೊಟ್ರು. ಇನ್ನು ಬೇಕಿದ್ದಿಲ್ಲ ನಾನೇ ಮಾಡ್ಕೊಂಡೆ. ಪಾಪು ಬೇರೆ ಇದೆಯಲ್ಲ, ನಮ್ಮ ಅತ್ತೆ ಅವ್ರನ್ನ ನೋಡ್ಕೊತಾರೆ. ಸೊ ಬೇಗ ಮುಗಿಸ್ಕೊಂಡು ಸುಮ್ಮನೆ ಒಂದು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನಂದೇನು ಅಷ್ಟು ಗೆಟ್ ರೆಡಿ ವಿತ್ ಮೀ ಎಲ್ಲ ಏನು ನಾನು ಹಚ್ಕೊಳ್ಳಲ್ಲ. ನಾನು ನಾರ್ಮಲ್ ಒಂದೇ ಒಂದು ಕ್ರೀಮ್, ಸನ್ಸ್ಕ್ರೀನ್, ಡಾಕ್ಟರ್ ಸಜೆಸ್ಟ್ ಮಾಡಿರೋ ಸನ್ಸ್ಕ್ರೀನ್ ಹಚ್ಕೊತೀನಿ, ಒಂದು ಲಿಪ್ ಕೇರ್. ನನಗೆ ಲಿಪ್ಸ್ಟಿಕ್ನು ನಾನೇನು ಅಷ್ಟು ಜಾಸ್ತಿ ಹಚ್ಚಲ್ಲ. ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಆ ಥರ ಏನಾದರೂ ಇದ್ದರೆ ಮಾತ್ರ ನಾನು ಲಿಪ್ಸ್ಟಿಕ್ ಸಹ ಹಚ್ಚೋದು. ಅದು ಬಿಟ್ಟರೆ ಏನೂ ಇಲ್ಲ. ಒಂದು ಸ್ಟಿಕ್ಕರ್, ನನ್ನ ಡ್ರೆಸ್ ಕಲರ್ ಯಾವ ಸ್ಟಿಕ್ಕರ್ ಬೇಕೋ ಅದೇ ಒಂದು ಸ್ಟಿಕ್ಕರ್ ಇಟ್ಕೊಂಡು ನಾನು ರೆಡಿ ಆಗಿಬಿಡ್ತೀನಿ ಬೇಗ. ಅದಾದಮೇಲೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ನಂದೇನು ಹೇರ್ ಸ್ಟೈಲು ಜಾಸ್ತಿ ಇಲ್ಲ, ಒಂದು ಸ್ಮಾಲ್ ಪೋನಿ ಹಾಕ್ಕೊಂಡೆ. ಅವತ್ತು ಪೌಡ್ರ್ ಹಾಕ್ಕೊಂಡೆ, ಯಾಕಂದರೆ ಹೊರಗಡೆ ಬಿಸಿಲಲ್ಲಿ ಹೋಗ್ತೀನಲ್ವ. ಸೊ ಸನ್ಸ್ಕ್ರೀನ್ ಬೇಗ ಇದಾಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಥರ ಇರಲಿ ಅಂದ್ಬಿಟ್ಟು ಸ್ವಲ್ಪ ಪೌಡರ್ ಹಾಕ್ಕೊಂಡೆ. ಅದಾದಮೇಲೆ ಕುಂಕುಮ ಇಟ್ಕೊಂಡ್ರೆ ಎಲ್ಲೂ ಹೊರಗಡೆ ಹೋಗೋದು ತುಂಬ ಕಡಿಮೆ. ನಾನು ಕುಂಕುಮ ಇಡಬೇಕು. ಅದಾದಮೇಲೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಫಸ್ಟ್ ಹೋಗಿದೆ ಒಂದು ಸ್ಮಾಲ್ ಸ್ನ್ಯಾಕ್ಸ್ ತಿನ್ನೋಕ್ಕೆ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಮಸಾಲೆ ಪುರಿ ಮತ್ತು ದಹಿ ಪುರಿ ತಿಂದ್ಕೊಂಡು ಅಲ್ಲಿಂದ ಸ್ಯಾರಿ ಶಾಪಿಂಗ್ ಹೊರಟ್ವಿ. ಸ್ಯಾರಿಗೆ ವಿಜಯನಗರಕ್ಕೆ ಹೋಗಿದ್ವಿ. ಒಂದು 4 ಸ್ಯಾರಿ ತೊಗೊಂಡು ಅಲ್ಲಿಂದ ಸೀದಾ ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಕಡೆ ನೋಡಿದ್ವಿ, ಬಟ್ ಎಲ್ಲೂ ರಶ್ ಇತ್ತು. ಒಂದೆರಡು ಕಡೆ ನಂಗೆ ಗೊತ್ತೂ ಆಗಲ್ಲ ಎಲ್ಲಿದೆ ದೇವಸ್ಥಾನ ಅಂತ. ನಮ್ಮ ಅಕ್ಕನ ಕೇಳಿದ್ದಕ್ಕೆ ಇಲ್ಲಿದೆ ಹೋಗು ಅಂದರು. ಸರಿ ಹೋಗೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು, ಎಲ್ಲ ಅಲಂಕಾರ ಮಾಡಿದರು.
ಮತ್ತು ಪೂಜೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೇ ಅಲ್ಲ ನಮ್ಮ ಅಕ್ಕ ಮನೆ, ಹಾಗಾಗಿ ಒಂದು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ನಮ್ಮ ಅಕ್ಕ ಮನೆಗೂ ಹೋದ್ವಿ. ಸೊ ಇದು ನೆಕ್ಸ್ಟ್ ಡೇ ಕರುಪು ಅಂತ ತಮಿಳ್ ಮೂವಿಗೆ ಹೋಗಿದ್ವಿ. ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು ಮೂವಿ, ವಾಚ್ ಮಾಡಿ. ಅದಾದಮೇಲೆ ಪಂಜಾಬ್ ಮತ್ತು RCB ಮ್ಯಾಚ್ ಇತ್ತು ಅಂತ ರೇಷನ್ ರೂಮ್ RT ನಗರ್ ಸ್ಕ್ರೀನಿಂಗ್ ಹೋದ್ವಿ. ಮ್ಯಾಚ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಒಂದೆರಡು ಫೋಟೋ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಪಿಜ್ಜಾ ದೋಸೆ, ನನ್ನ ಫೇವ್ರೆಟ್ ದೋಸೆ ತಿನ್ಕೊಂಡು ಡೇ 9 ಮಾಡಿದೆ. ಥ್ಯಾಂಕ್ ಯು, ಬಾಯ್, ಸಿ ಯು.